ಸಚಿವ ಸಂಪುಟ ಸರ್ಕಸ್ ಹೈಕಮಾಂಡ್ ಸುಸ್ತೋಡ್ ಹೋಗ್ಬಿಟ್ಟಿದೆ. ಎರಡನೇ ಪಟ್ಟಿ ರಿಲೀಸ್ಗೆ ಹೈಕಮಾಂಡ್ ಭಾರಿ ಹರಸಾಹಸವನ್ನ ಪಡ್ತಾ ಇರುವಂಥದ್ದು. ಒಂದನೇ ಪಟ್ಟಿಯಲ್ಲಿದ್ದಂತಹ ಸಚಿವರಿಂದಲೇ ಬೇಸತ್ತಿರುವಂತಹ ಹೈಕಮಾಂಡ್. ಎರಡನೇ ಪಟ್ಟಿ ರಿಲೀಸ್ಗೆ ಹೈಕಮಾಂಡ್ ಭಾರಿ ಹರಸಾಹಸವನ್ನ ಪಡ್ತಾ ಇದೆ. ಒಂದನೇ ಪಟ್ಟಿಯಲ್ಲಿದ್ದಂತಹ ಸಚಿವರಿಂದಲೇ ಬೇಸತ್ತಿರುವಂತಹ ಹೈಕಮಾಂಡ್. ಸಿದ್ದರಾಮಯ್ಯ ಟೀಮ್ ಒಂದ್ ಕಡೆ ಇತ್ತ, ಡಿಕೆಶಿ ಟೀಮ್ ಮತ್ತೊಂದು ಕಡೆ. ಈಗ ಆಲ್ರೆಡಿ ಖ್ಯಾತಿಗೆ ಸಾಕಾಗಿ ಹೋಗಿರುವಂತಹ ವರಿಷ್ಠರು ಎರಡನೇ ಪಟ್ಟಿ ರಿಲೀಸ್ಗೆ ಹಿಂದೆ ಮುಂದೆ ನೋಡ್ತಾ ಇದೆ ಹೈಕಮಾಂಡ್. ಇದೀಗ ಒಂದ್ ಕಡೆ ಹೊಸಬರ ಕಾಟ, ಒಂದ್ ಕಡೆ ಹಳಬರ ಕಾಟ. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅಂತ ಗೊಂದಲದಲ್ಲಿರುವಂತಹ ಹೈಕಮಾಂಡ್. ಸೊ ಹಳಬರಿಗೆ ಕೊಟ್ಟರೆ 3-4 ಬಾರಿ ಗೆದ್ದವರಿಂದ ಗದ್ದಲ ಆರಂಭ ಆಗುತ್ತೆ. ಹೊಸಬರಿಗೆ ಕೊಟ್ಟರೆ ಹಿಂದೆ ಇದ್ದಂತಹ ಸಚಿವರಿಂದ ಗೊಂದಲ ಉಂಟಾಗುತ್ತೆ. ಸೊ ಈ ರೀತಿಯಾದಂತಹ ಒಂದಷ್ಟು ಕನ್ಫ್ಯೂಷನ್ಸ್ ಇನ್ನು ಮೀನಾಮೇಷ ಎಣಿಸ್ತಾ ಇರುವಂತಹ ಕಮಾಂಡ್ ನಾಯಕರು. ಎರಡನೇ ಸಂಪುಟ ರಚನೆ ಯಾವಾಗುತ್ತೆ, ಇನ್ನು 10 ಡೇಸ್ ಲೇಟು ಅಂತ ಕೂಡ ಹೇಳಲಾಗ್ತಾ ಇತ್ತು. ಜೂನ್ 20ರ ಬಳಿಕವೇ ಎರಡನೇ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆಗಳು ಇದೆ. ಮತ್ತೊಂದು ಕಡೆ ಈ ಕಡೆ ಡಿಕೆಶಿ ಹೊಸ ಮುಖಗಳಿಗೆ ಮಣೆ ಹಾಕೋದು ಅನ್ನುವಂಥದ್ದು. ಬಟ್ ಏನೇ ಲಿಸ್ಟ್ ಫೈನಲ್ ಆದರೂ ಕೂಡ ಅದನ್ನು ಫೈನಲೈಸ್ ಮಾಡುವಂಥದ್ದು ಸಿದ್ದರಾಮಯ್ಯ ಅನ್ನುವಂಥ ಮಾಹಿತಿ ಕೂಡ ಇದೆ. ಮೊದಲನೇ ಸಂಪುಟ ರಚನೆಯಲ್ಲಿ ಮೊದಲನೇ ಪಟ್ಟಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಹೈಕಮಾಂಡ್ ಹಾಗೆ ಸಿದ್ದರಾಮಯ್ಯ ಮೇಲ್ಗೈಯನ್ನ ಸಾತಿರ್ತಾರೆ. ಅವರ ಕೋಟದಲ್ಲೇ ಬರುವಂತಹವರು ಆಲ್ಮೋಸ್ಟ್ ಆಲ್ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಡಿ ಕೆ ಶಿವಕುಮಾರ್ ಕೋಟದಲ್ಲಿ ಇರುವಂತಹವರು ಯಾರೆಲ್ಲ ಇದ್ದಾರೆ, ಆ ಲಿಸ್ಟ್ ಫೈನಲ್ ಆಗುವಂತಹ ಲಿಸ್ಟ್ನಲ್ಲಿ ಯಾರ ಹೆಸರೆಲ್ಲ ಇರ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ, ಚಲುವರಾಯಸ್ವಾಮಿ ನಾಗಮಂಗಲ, ಎಸ್ ಮಲ್ಲಿಕಾರ್ಜುನ್ ದಾವಣಗೆರೆ ಉತ್ತರದಿಂದ, HC ಬಾಲಕೃಷ್ಣ, NA ಹ್ಯಾರಿಸ್, ತನ್ವೀರ್ ಸೇಠ್, KM ಶಿವಲಿಂಗೇಗೌಡ, ಲಕ್ಷ್ಮಣ ಸವದಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಸಲೀಂ ಅಹಮದ್. ಸೊ ಇವರಿಷ್ಟು ಜನರ ಹೆಸರುಗಳು ಕೂಡ ಇದೆ ಡಿ ಕೆ ಶಿವಕುಮಾರ್ ಕೋಟಾದಲ್ಲಿ. ಸೊ ಹೊಸ ಮುಖಗಳಿಗೆ ಆದ್ಯತೆಯನ್ನು ನೀಡುವಂತಹ ಸಾಧ್ಯತೆಗಳು ಡಿಕೆಶಿ. ಬಟ್ ಫೈನಲಿ ಹೈಕಮಾಂಡ್ ದೊಡ್ಡ ತಲೆಬಿಸಿ ಆಗಿರುವಂಥದ್ದು, ಕನ್ಫ್ಯೂಷನ್ಸ್ನಲ್ಲಿರುವಂಥದ್ದು. ಮೊದಲನೇ ಸಂಪುಟ ರಚನೆಯಲ್ಲಿನೇ ಸಾಕಾಗಿ ಹೋಗಿದೆ ಈ ಖ್ಯಾತೆಯಿಂದಾಗಿ. ಸೊ ಹಾಗಾಗಿ ಇನ್ನೂ ಕೂಡ 10 ದಿನ ಮುಂದೂಡಲಾಗಿರುವಂಥದ್ದು ಎರಡನೇ ಸಂಪುಟ ರಚನೆ. ಸೊ ಮೊದಲನೇ ಸಲನೇ ಸಿಕ್ಕಾಪಟ್ಟೆ ಗೊಂದಲಗಳಾಯಿತು. ಹೈಕಮಾಂಡ್ ಸೂಚನೆನ ಕೊಟ್ಟರು, ಈಗ ಒಬ್ರದ್ದು ಖಾತೆ ಚೇಂಜ್ ಮಾಡಿ ಕೊಟ್ಟರೆ ಎಲ್ರಿಗೂ ಕೂಡ ಹಾಗೆ ಮಾಡಬೇಕಾಗತ್ತೆ, ನನಗೂ ಅಂತ ಮುಂದೆ ಬರ್ತಾರೆ, ಬೇಡ. ಇನ್ನು ಸಿದ್ದರಾಮಯ್ಯ ಕೋಟದಲ್ಲಿ ಬರುವಂಥವರ ಹೆಸರುಗಳನ್ನು ನೋಡ್ತಾ ಹೋಗೋದಾದ್ರೆ, KN ರಾಜಣ್ಣ ಇದ್ದಾರೆ, ದಿನೇಶ್ ಗುಂಡೂರಾವ್, HC ಮಹದೇವಪ್ಪ, ಅಹಮದ್ ಖಾನ್, ಜಮೀರ್ ಅಹಮದ್ ಖಾನ್ ಇದ್ದಾರೆ, KN ರಾಜಣ್ಣ. ಇಷ್ಟು ಜನದ ಹೆಸರುಗಳು ಕೂಡ ಸಿದ್ದು ಕೋಟದಲ್ಲಿ ಕೇಳಿಬರ್ತಾ ಇರುವಂಥದ್ದು. ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನುವಂತಹ ದೊಡ್ಡ ತಲೆನೋವೇ ಶುರುವಾಗ್ತಾ ಇರುವಂಥದ್ದು ಇದೀಗ. ಹೊಸಬರಿಗೆ ಕೊಟ್ಟರೆ ಹಿಂದೆ ಇದ್ದಂತಹ ಸಚಿವರಿಂದ ಗೊಂದಲ ಉಂಟಾಗತ್ತೆ. ಹಳಬರಿಗೆ ಕೊಟ್ಟರೆ 3 ಬಾರಿ ಗೆದ್ದಂಥವರಿಗೆ ಪ್ರಾಬ್ಲಮ್ ಆಗುತ್ತೆ. ಅವರು ನಮಗೆ ಯಾಕಿಲ್ಲ, ನಮಗೆ ಅರ್ಹತೆ ಇದೆ, ಅನುಭವನೂ ಕೂಡ ಇದೆ, ಅವಕಾಶ ಕೊಡಿ ಅಂತ ಅವರು ಕೂಡ ಬೆಂಬಿದ್ದಿದ್ದಾರೆ. ಸೊ ಇರುವಂತಹ 20 ಖಾತೆಗಳಿಗೆ 50ರಿಂದ 60 ಜನ ಲಾಭಿಯನ್ನು ನಡೆಸ್ತಾ ಇರುವಂಥದ್ದು. ಸೊ ಕಾದು ನೋಡಬೇಕು ಯಾರಿಗೆ ಒಲ್ದು ಬರುತ್ತೆ ಮತ್ತು ಎರಡನೇ ಸಂಪುಟ ರಚನೆ ಎಷ್ಟು ತಲೆಬಿಸಿ ಆಗುತ್ತೆ, ಎಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡುತ್ತೋ ಗೊತ್ತಿಲ್ಲ. ವೆಕೇಶನ್ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಜೀವನ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಜೀವನ್, ಒಂದು ರೀತಿಯಾಗಿ ಈ ಖ್ಯಾತೆ ಅನ್ನುವಂಥದ್ದು ಇನ್ನೂ ಕೂಡ ಮುಗ್ದಿಲ್ಲ. ಅದಾಗಲೇ ಈಗ ಎರಡನೇ ಸಂಪುಟ ರಚನೆ ಕೂಡ ಇನ್ನೂ ಲೇಟ್ ತಡ ಆಗುತ್ತೆ, ಇನ್ನೂ 10 ಡೇಸ್ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಅದ್ರ ಮೇಲೆ ಸಾಕಷ್ಟು ಗೊಂದಲಗಳಿದೆ. ಡಿಕೆಶಿಗೆ ಒಂದು ಹೊಸ ಜವಾಬ್ದಾರಿ ಬೇರೆ ಹೆಗಲಿಗಿದೆ. ಸೊ ಏನು ನಡೀತಾ ಇದೆ, ಏನಾಗ್ಬೋದು ಮುಂದೆ? ಈಗ ಅಭಿವೃದ್ಧಿ ಬಗ್ಗೆ, ಬೆಳವಣಿಗೆಗಳ ಬಗ್ಗೆ ಯೋಚನೆ ಮಾಡುವಷ್ಟು ಪುರ್ಸೊತ್ತು ಇಲ್ಲದೆ ಇರೋ ಹಾಗೆ ಇಷ್ಟು ದಿನ ಪವರ್ ಫೈಟ್ ಆಯಿತು, ಈಗ ಖಾತೆ ಫೈಟ್ ನಡೀತಾ ಇದೆ. ಜೀವನ್, ಅಪ್ಡೇಟ್ಸ್ ಕೊಡ್ತಾ ಇದ್ರೆ